ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अब पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ಕಾಫಿ ಬೆಳೆಗಾರರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗ ವಿಜ್ಞಾನಿಗಳಾದಂತಹ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿಯವರು. ನಮಸ್ಕಾರ ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ. ನಮಸ್ಕಾರ ಸರ್. ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವಂತಹ ರೋಗಗಳು ಯಾವ್ಯಾವು ಅಂತೀರಿ? ಕಾಫಿ ತೋಟದಲ್ಲಿ ಮಳೆಗಾಲದಲ್ಲಿ ಕಾಣಿಸುವಂತ ಮುಖ್ಯವಾದ ರೋಗಗಳಂತಂದ್ರೆ ಕೊಳೆ ರೋಗ, ಕಾಯಿ ತೊಟ್ಟು ಕೊಳೆ ರೋಗ ಅಂತ ಕಾಣಿಸ್ಕೊಳ್ಳುತ್ತೆ. ತೋಟದಲ್ಲಿ ಮುಖ್ಯವಾಗಿ ಇವೆರಡು ಕಾಣಿಸ್ಕೊಳ್ತವೆ. ಇನ್ನು ಹೊಸದಾಗಿ ನೆಟ್ಟಿರುವಂತ ಗಿಡಗಳಲ್ಲಿ ಕೆಲವೊಂದ್ಸತಿ ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ಅಂತ ಕಾಣಿಸ್ಕೊಳ್ಳುತ್ತೆ. ಅದೇ ಕೂಡ ಕೆಲವೊಂದು ಭಾಗಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮೈರೋಥೀಸಿಯಂ ಇವನ್ ಕಾಯಿಗಳ ಮೇಲೂ ಕೂಡ ಅದು ಕಾಣಿಸ್ತಾ ಇದೆ. ಅಂದ್ರೆ ಮೊದಲು ಅದು ಸಸಿಮಡಿ ರೋಗ ಅಂತಾನೆ ಇತ್ತು, ಈಗ ತೋಟದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಹೌದು, ಈಗ ನರ್ಸರಿಗಳಲ್ಲಿ ಅಂದ್ರೆ ಈ ಸಸಿ ಪಾತಿಗಳಲ್ಲಿ ಕೂಡ ಇದು ಎಲೆಚುಕ್ಕೆ ರೋಗ ಕಾಣಿಸ್ಕೊಳ್ಳುತ್ತೆ ಮಳೆಗಾಲದಲ್ಲಿ. ಅದು ಇತ್ತೀಚೆಗೆ ತೋಟದಲ್ಲೂ ಕೂಡ ಅಲ್ಲಿ ಕೆಲವೊಂದು ಭಾಗಗಳಲ್ಲಿ ಇತ್ತೀಚೆಗೆ ಕಾಣಿಸ್ಕೊಳ್ಳೋದು. ಅಂದ್ರೆ ಇತ್ತೀಚೆಗೆ ಅಂದ್ರೆ ಒಂದು ಈ ಕಳೆದ ಒಂದು 5-6 ವರ್ಷಗಳಿಂದ ಅಲ್ಲಲ್ಲಿ ಅದನ್ನ ನಾವು ಕಂಡು ಬಂದಿದೆ ಆ ರೋಗ ತೋಟದಲ್ಲೂ ಕೂಡ. ತಾವು ತಿಳಿಸಿದ್ದು ಕೊಳೆ ರೋಗ ಅಂತ ಅಂದು. ಹೌದು. ಈ ಕೊಳೆ ರೋಗ ಬರೋದಕ್ಕೆ ಏನ್ ಕಾರಣ ಅಂತೀರಾ? ಏನು ವಾತಾವರಣದ ಅಂಶಗಳು ಈ ಕೊಳೆ ರೋಗವನ್ನ ಉಂಟು ಮಾಡ್ತವೆ ಅಂತೀರಿ? ಈ ಕೊಳೆ ರೋಗಕ್ಕೆ ಮುಖ್ಯವಾದ ಪ್ರಮುಖವಾದ ಅಂಶಗಳಂತಂದ್ರೆ ಇದು ಕಂಡು ಬರುವುದು ಮಳೆಗಾಲದಲ್ಲಿನೇ. ಅಂದ್ರೆ ನಿರಂತರವಾಗಿ ಸುರಿಯುತ್ತಿರುವಂತ ಮಳೆ, ಮತ್ತೆ ಆ ಮಳೆಯಿಂದಾಗಿ ಏನಾಗುತ್ತೆ ಅಂತಂದ್ರೆ ವಾತಾವರಣದಲ್ಲಿ ತೇವಾಂಶ ಅಥವಾ ಆರ್ದ್ರತೆ 95% ಹೆಚ್ಚಿಗೆ ಇರುವಂತದ್ದು. ಕೆಲವೊಂದ್ಸತಿ ಮಳೆ ಕಡಿಮೆ ಇರುತ್ತೆ, ಆದ್ರೆ ಮೋಡದ ವಾತಾವರಣ, ಆಮೇಲೆ ಜಿನಿ ಜಿನಿ ಬರುವಂತ ಮಳೆಗೆ ಈ ತರ ನಿರಂತರ ವಾತಾವರಣ ಇರೋದ್ರಿಂದ, ಮತ್ತೆ ಕಣಿವೆ ಪ್ರದೇಶಗಳಲ್ಲಿ, ಆಮೇಲೆ ಕಡಿಮೆ ಸೂರ್ಯನ ಬೆಳಕು ಇರುವಂತ ಪ್ರದೇಶದಲ್ಲಿ ಇಬ್ಬನಿಯ ವಾತಾವರಣ, ಆಮೇಲೆ ದಟ್ಟವಾಗಿ ತೋಟದಲ್ಲಿ ಹೆಚ್ಚಿನ ಪ್ರಮಾಣದ ನೆರಳು, ಆಮೇಲೆ ಕಾಫಿ ಗಿಡಗಳಲ್ಲಿ ಅಂದ್ರೆ ಸರಿಯಾಗಿ ನಾವು ಕಸಿಯನ್ನ ಮಾಡದೇ ಇದ್ದಾಗ, ಈ ಒಂದು ಎಲ್ಲ ಅಂಶಗಳು ಈ ರೋಗ ಉತ್ಪತ್ತಿ ಆಗ್ಲಿಕ್ಕೆ ಅಥವಾ ರೋಗದ ಬೆಳವಣಿಗೆಗೆ ಮುಖ್ಯವಾಗಿ ಕಾರಣ ಆಗುತ್ತೆ. ಇದು ಮುಖ್ಯವಾಗಿ ಕೊಳೆ ರೋಗ ಬರೋದಕ್ಕೆ ಅನುಕೂಲಕರವಾದಂಥ ಅಂಶಗಳು ಅಂತ ಹೇಳ್ಬೋದು. ಹೌದು ಹೌದು. ಅಂದ್ರೆ ಈ ಕೊಳೆ ರೋಗ ಬರೋದಕ್ಕೆ ಯಾವ ಜೀವಿ ಕಾರಣವಾಗುತ್ತೆ ಅಂತೀರಾ? ಸೂಕ್ಷ್ಮಾಣು?
ಇದು ಶಿಲೀಂಧ್ರದಿಂದ ಬರುವಂತದ್ದು, ಅಂದ್ರೆ ಫಂಗಸ್ ಇಂದ ಬರುವಂತದ್ದು. ಹಾ. ಈ ಒಂದು ಫಂಗಸ್ಗೆ ಹೆಸರು ಏನಂತಂದ್ರೆ ಕೊಳೆರೋಗ ನಾಕ್ಸಿಯಾ ಅನ್ನುವಂತ ಫಂಗಸ್. ಇದು ಈ ಒಂದು ಶಿಲೀಂಧ್ರದಿಂದ ಬರುತ್ತೆ. ಓಹೋ, ನಮ್ಮ ಕನ್ನಡದ ಹೆಸರೇ ಇಟ್ಬಿಟ್ಟಿದ್ದಾರೆ ಕೊಳೆ ರೋಗ ನಾಕ್ಷಿಯಾ ಅಂತ. ಹೌದು, ಅಂದ್ರೆ ಇದನ್ನ ಮೊದಲನೇದಾಗಿ ಅದನ್ನ ಗುರುತಿಸಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿನೇ ಆಗಿರೋದ್ರಿಂದ ಹಾ, ಹಾ. ಅದಕ್ಕೆ ಕೊಳೆ ರೋಗ ಅಂತಾನೆ ಹೆಸರಿಟ್ಟಿದ್ದಾರೆ. ಕೊಳೆ ರೋಗ ಅದರದ್ದು ಜೀನಸ್ ನೇಮು, ನಾಕ್ಸಿಯಾ ಅದರದ್ದು ಸ್ಪೀಸೀಸ್ ನೇಮು. ಶಿಲೀಂಧ್ರದಿಂದ ಬರುವಂತ ರೋಗ. ಹೌದು ಹೌದು. ತಾವು ತಿಳಿಸಿದಾಗೆ ಶಿಲೀಂಧ್ರದ ಬೆಳವಣಿಗೆಗೆ ತೇವಾಂಶ ಬಹಳ ಮುಖ್ಯ. ಅಂದರೆ ಈ ಕೊಳೆ ರೋಗ ನಾಕ್ಷಿಯಾ ಅಂತ ಹೇಳಿರಲ್ಲ ತಾವು, ಕೊಳೆ ರೋಗಕ್ಕೆ ಕಾರಣವಾಗುವಂಥ ಈ ಶಿಲೀಂಧ್ರ, ಇದರ ಸೋಂಕು ಎಲ್ಲಿರುತ್ತೆ ಅಂತೀರಾ? ಇನಾಕುಲಮ್ ಅಂತೀವಲ್ಲ, ಅದೆಲ್ಲಿರುತ್ತೆ ಮೊದಲು? ಓಕೆ, ಅದು ಏನಂತಂದ್ರೆ ಈ ರೋಗ ಮೊದ್ಲಿಂದನೂ ಇತ್ತು, ಹೊಸದಾಗಿ ಬಂದಿರುವಂತ ರೋಗ ಏನಲ್ಲ, ಮೊದ್ಲಿಂದನೂ ಈ ರೋಗ ಇತ್ತು. ಆದ್ರೆ ಏನಂತಂದ್ರೆ ಈಗ ಒಂದು ಕಳೆದ ಒಂದು 10 ವರ್ಷಗಳಿಂದ ಇದು ಬರ್ತಾ ಬರ್ತಾ ವಾತಾವರಣದಲ್ಲಿ ಕೆಲವೊಂದು ಏನಾಗ್ತಾ ಇದೆ, ಏರುಪೇರು ಆಗ್ತಾ ಇರೋದ್ರಿಂದ ಹೌದು ಇದರದ್ದು ಒಂದು ತೀವ್ರತೆ ಹೆಚ್ಚಿಗೆ ಆಗ್ತಾ ಬಂತು. ಮೊದ್ಲೇನಾಗ್ತಿತ್ತು, ಅಲ್ಲಿ ತೋಟದ ಕೆಲವೊಂದು ಪಟ್ಟೆಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಿತ್ತು. ಈಗ ಹೇಳಿದಾಗೆ ಕಣಿವೆ ಪ್ರದೇಶಗಳಲ್ಲಿ, ಇಬ್ಬನಿ ಬೀಳುವಂತ ಪ್ರದೇಶಗಳಲ್ಲಿ ಅಲ್ಲೇ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಅದು ಈ ವಾತಾವರಣ ಸ್ವಲ್ಪ ಅಂದ್ರೆ ಈ ಇತ್ತೀಚೆಗೆ ಏನಾಯ್ತು, ಕೆಲವೊಂದ್ಸತಿ ನಮಗೆ ನಿರಂತರವಾಗಿ 12 ತಿಂಗಳು ಮಳೆ ಬರುತ್ತೆ, ಅಥವಾ ಕೆಲವೊಂದ್ಸತಿ ಸ್ವಲ್ಪ ದಿನಗಳಲ್ಲೇ ಜಾಸ್ತಿ ಮಳೆ ಬರುತ್ತೆ. ಈ ತರ ಎಲ್ಲ ವಾತಾವರಣದಲ್ಲಿ ಸ್ವಲ್ಪ ಇದಾಗ್ತಾ ಇರೋದ್ರಿಂದ ಈ ಒಂದು ಶಿಲೀಂಧ್ರ ತೀವ್ರತೆ ಹೆಚ್ಚಿಗೆ ಆಗ್ತಾ ಬಂತು. ಹೀಗಾಗಿ ತೋಟದಲ್ಲಿನೇ ಅದರದ್ದು ಇನಾಕ್ಯುಲಮ್ ಅಂತ ನೀವೇನ್ ಕೇಳಿದ್ರಲ್ಲ, ಸೋಂಕು ಅಲ್ಲೇ ಇರುತ್ತೆ, ಅದ್ರ ಮೂಲ ಅಲ್ಲೇ ಇರುತ್ತೆ. ಅದು ಬೇರೆ ಸಮಯದಲ್ಲಿ ಅಂದ್ರೆ ಮಳೆಗಾಲ ಇಲ್ಲದ ಸಮಯದಲ್ಲಿ ಅದು ಒಂಥರ ಡಾರ್ಮೆಟಿಕ್ ಸ್ಟೇಜ್ ಅಂತ ಹೇಳ್ತೀವಿ, ನಾರ್ಮಲ್ ಸ್ಟೇಜ್ ಅಂತ. ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಸುಪ್ತಾವಸ್ಥೆಯಲ್ಲಿರುತ್ತೆ. ನಂತರ ಅದಕ್ಕೆ ಈಗ ನೀವು ನಾವು ಹೇಳ್ದಾಗೇನೆ ಈ ಮಾಯಿಶ್ಚರ್ ಅಂದ್ರೆ ತೇವಾಂಶ ಅದಕ್ಕೆ ಸಿಕ್ಕಾಗ ಅದು ಆಕ್ಟಿವ್ ಆಗ್ಬಿಟ್ಟು ನಂತರ ಅದ್ರದ್ದು ನಮಗೆ ಗಿಡಗಳಲ್ಲಿ ಲಕ್ಷಣಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮಳೆಗಾಲದಲ್ಲಿ. ಅಂದ್ರೆ ಈ ಶಿಲೀಂಧ್ರದ ಬೀಜ ಕಣಗಳು, ಸ್ಪೋರ್ಗಳು ಅಂತೀವಲ್ಲ, ಆ ರೂಪದಲ್ಲಿರುತ್ತಾ? ಹೌದು. ಇದು ಏನಂತಂದ್ರೆ ಬೆಸಿಡಿಯೋಸ್ಪೋರ್ಸ್ ಅನ್ನುವಂತ ಬೀಜ ಕಣಗಳನ್ನ ಉತ್ಪತ್ತಿ ಮಾಡುತ್ತೆ. ಆಮೇಲೆ ಇದರದ್ದು ಮೈಸೀಲಿಯಾ ಅಂದ್ರೆ ಏನು, ಅದರದ್ದು ಕವಕ ಜಾಲ ಅಂತ ಕರಿತೀವಿ. ಹೌದು. ಅದರಿಂದನೂ ಕೂಡ ಗಾಳಿ ಮೂಲಕ ಹರಡುತ್ತೆ. ಆಮೇಲೆ ಅದ್ರದ್ದು ಸ್ಕ್ಲಿರೋಷಿಯಲ್ ಬಾಡೀಸ್ ಅಂತ, ಮೈಕ್ರೋ ಸ್ಕ್ಲಿರೋಷಿಯಲ್ ಬಾಡೀಸ್ ಅಂತ ಕರಿತೀವಿ. ಈಗ ಸುಪ್ತಾವಸ್ಥೆ ಅಂತ ನಾವೇನು ಹೇಳಿದ್ವಲ್ಲ, ಹೌದು, ಅದು ಸುಪ್ತಾವಸ್ಥೆಯಲ್ಲಿ ಮೈಕ್ರೋ ಸ್ಕ್ಲಿರೋಷಿಯಲ್ ಬಾಡೀಸ್ ಆಗಿ ಕೂಡ ಮಣ್ಣಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಮಣ್ಣಲ್ಲಿ ಇರುತ್ತೆ, ಉಳ್ಕೊಳ್ಳುತ್ತೆ. ಒಂದ್ ರೀತಿ ನಮ್ಮ ರಾಗಿ ಕಾಳಿನ ರೀತಿ ಇರುತ್ತೆ. ಹೌದು ಹೌದು, ಅದಕ್ಕೆ ರೈಟ್ ಹತ್ರ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ, ಹಿಂಗಾಗಿ ಅದಕ್ಕೆ ಮೈಕ್ರೋ ಸ್ಕ್ಲಿರೋಶಿಯಾ ಅಂತ ಕರೀತಾರೆ. ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಇರುತ್ತೆ. ಹೌದು ಹೌದು. ಅಂದ್ರೆ ಮತ್ತೆ ತೋಟದಲ್ಲಿರುವಂತ ಎಲೆಗಳು ಇದೆಲ್ಲ ಬಿದ್ದಿರುತ್ತೆ, ಎಲೆಗಳು ಬಿದ್ದಿರ್ತವೆ, ಕಾಯಿಗಳು ಬಿದ್ದಿರುತ್ತೆ, ರೋಗ ಪೀಡಿತ ಕಾಯಿ ಕೊಂಬೆಗಳು, ರೆಕ್ಕೆಗಳು ಅದರಲ್ಲೆಲ್ಲ ಅದು ಇರುತ್ತೆ, ಅದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಹಿಂಗಾಗಿ ನಮ್ಮ ತೋಟದಲ್ಲಿನೇ ಅದು ಇರುತ್ತೆ, ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಅಂದ್ರೆ ಈಗ ಮಳೆ ನೀರು ಅದಕ್ಕೆ ಬಿದ್ದು ಅಲ್ಲಿಂದ ಅದು ಸಿಡಿದಾಗ್ಲೂ ಏನಾದ್ರೂ ಬರ್ಬೋದಾ? ಹೌದು ಹೌದು, ಮಳೆ ನೀರು ಬಿದ್ದು ಸಿಡಿಯುತ್ತೆ. ಅದಲ್ದೇನೆ ಇತ್ತೀಚೆಗೆ ಏನಂತಂದ್ರೆ ನಾವು ಬೇಗನೆ ಇನ್ನು ಬೇಸಿಗೆಯಲ್ಲೇನೆ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಏನ್ ಕೊಡ್ತಾ ಇದ್ದೀವಿ. ಹೌದು, ಆ ಸ್ಪ್ರಿಂಕ್ಲರ್ ಇರಿಗೇಷನ್ ಇಂದನೂ ಕೂಡ ಅದು ಬೇಗನೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಹಿಂಗಾಗಿ ಆಮೇಲೆ ಅವಾಗ ಆಕ್ಟಿವೇಟ್ ಆಗಿರುತ್ತೆ. ಮತ್ತೆ ನಮಗೆ ಬೇಸಿಗೆಯಲ್ಲೂ ಕೂಡ ಕೆಲವೊಂದಿಷ್ಟು ಮಳೆಗಳು ಬರ್ತವೆ, ಆಗಾಗ್ಲೇನೆ ಕೊಳೆ ರೋಗಗಳು ನಮಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಇತ್ತೀಚೆಗೆ. ಇದು ಅಂದ್ರೆ ಸರಿಯಾದ ಪ್ರಮಾಣದ ಅಷ್ಟೇ ನಾವು ಇರಿಗೇಷನ್ ಕೊಡದೆ ನೀರಾವರಿಯನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಏನಾಗ್ಬಿಡುತ್ತೆ ಅಂದ್ರೆ ಈ ತರದ ಒಂದು ಸಮಸ್ಯೆಗಳು ಎದುರಾಗ್ತವೆ. ಈಗ ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ಮುಖ್ಯವಾಗಿ ನಮ್ಮ ರೈತರು ಇದನ್ನ ಸರಿಯಾದ ಕಾಲದಲ್ಲಿ ಗುರುತಿಸೋದು ಬಹಳ ಮುಖ್ಯ. ಈ ಕೊಳೆ ರೋಗ ಬಂದಾಗ ಯಾವ ರೀತಿಯ ಲಕ್ಷಣಗಳನ್ನ ನೋಡಬಹುದು, ಅಂದ್ರೆ ಹೇಗ್ ಪ್ರಾರಂಭವಾಗುತ್ತೆ, ಹೇಗ್ ಮುಂದುವರಿಯುತ್ತೆ ಇದು ರೋಗ? ಈ ಒಂದು ರೋಗದ ಲಕ್ಷಣಗಳನ್ನ ಹೇಳ್ಬೇಕಂತಂದ್ರೆ ಮುಖ್ಯವಾಗಿ ಕಾಫಿ ಗಿಡದ ಮಧ್ಯಭಾಗ ಅಂದ್ರೆ ಸೆಂಟ್ರಲ್ ಪಾರ್ಟ್ ಅಂತೀವಿಲ್ಲ, ಅಲ್ಲಿ ಹೆಚ್ಚಿಗೆ ಕಾಣಿಸುತ್ತೆ. ಯಾವ ಕಾಫಿ ಗಿಡಗಳಲ್ಲಿ ಸರಿಯಾಗಿ ನಾವು ಕಸಿಗಳನ್ನ ಮಾಡಿರೋದಿಲ್ಲ, ಆ ಸಂದರ್ಭದಲ್ಲಿ ಇದು ಒಂದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮಧ್ಯಭಾಗದಲ್ಲಿ. ಮತ್ತು ಬೆಳೆಯುತ್ತಿರುವಂತ ಎಲೆಗಳ ಅಂದ್ರೆ ಕಾಯಿಗಳ ಮೇಲೆ, ಎಲೆಗಳ ಮೇಲೆ, ಆಮೇಲೆ ಟೊಂಗೆ ಮೇಲೆ, ರೆಕ್ಕೆ ಮೇಲೂ ಕೂಡ ಇದು ಕಾಣಿಸುತ್ತೆ. ಇದು
ಮೊದ್ಲೇನಂತಂದ್ರೆ ಹಾ ಎಲೆಗಳ ತಳಭಾಗದಲ್ಲಿ ಮತ್ತು ಆ ರೆಕ್ಕೆಗಳ ಮೇಲೆ, ಕಾಂಡದ ಮೇಲೆ, ಅಂದ್ರೆ ಎಳೆ ಕಾಂಡಗಳ ಮೇಲೆ ಹಾ ಬಿಳಿಯ ಬಣ್ಣದ ಈ ಕವಕ ಜಾಲ ಅಂದ್ರೆ ಒಂದು ಬಿಳಿಯ ಪೌಡರ್ ತರ ಕಾಣಿಸುತ್ತೆ. ಅಂದ್ರೆ ಬಿಳಿಯ ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ನಾವು ಕಾಣ್ಬೋದು. ತೆಳುವಾಗಿ ಹಾ ಒಂದು ಬಿಳಿಯ ಪದರದಂತೆ ಆ ಶಿಲೀಂಧ್ರ ಕಾಣಿಸ್ಕೊಳ್ಳುತ್ತದೆ, ಒಂದ್ ರೀತಿ ಪೊರೆ ಪೊರೆ ತರ. ಹೌದು. ಹಾ ಆಮೇಲೆ ಅದು ಅಂದ್ರೆ ದಾರ ದಾರ ತರನು ಇರುತ್ತೆ. ಹಾ 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 ಹಿಂಗಾಗಿ ಅದು ದಾರ ದಾರ ತರ ಇರೋದ್ರಿಂದ ಹಾ ಏನಂತಂದ್ರೆ ಈ ಹೊರಗಿನ ದೇಶದಲ್ಲಿ ಇದಕ್ಕೆ ಥ್ರೆಡ್ ಬ್ಲೈಟ್ ಅಂತ ಕರೀತಾರೆ. ಓಹೋ ಹಾ ದಾರ ಇರೋ ತರ ಕಾಣಿಸುತ್ತೆ. ಹ್ಮ್ ನಂತರ ಆ ಎಲ್ಲ ಏನ್ ಭಾಗಗಳು ಇರ್ತಾವಲ್ಲ, ಎಲೆ ಇರ್ಬೋದು, ಟೊಂಗೆ ಇರ್ಬೋದು, ರೆಕ್ಕೆಗಳಿರ್ಬೋದು, ಕಾಯಿಗಳಿರ್ಬೋದು, ಹ್ಮ್ ಅವುಗಳು ಎಲ್ಲ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಓಹೋ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಹೌದು ಹೌದು. ಹಾ ಆಮೇಲೆ ಕೆಲವೊಂದ್ಸತಿ ಈ ಎಲೆಗಳು ನೇತಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದ್ರೆ ಆ ದಾರದ ತರ ಏನು ಅದ್ರ ಶಿಲೀಂಧ್ರದ ಬೆಳವಣಿಗೆ ಇರುತ್ತಲ್ಲ, ಹಾ ಹಾ ಅದರ ಮೇಲೆ ನೇತಾಡೋದು ಕಾಣಿಸ್ತದೆ. ಆಮೇಲೆ ಕಪ್ಪಾಗಿ ಎಲ್ಲ ಕಾಯಿಗಳು ಮತ್ತೆ ಎಲೆಗಳು ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾ 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 ಇದು ಇದರ ಮುಖ್ಯ ಲಕ್ಷಣಗಳು, ಕಪ್ಪಾಗುವುದು. ಆಮೇಲೆ ದಾರದಂತ ಶಿಲೀಂಧ್ರದ ಬೆಳವಣಿಗೆ ಎಲೆಗಳ ಮೇಲೆ, ಕಾಯಿಗಳ ಮೇಲೆ. ಓಹೋ ಅಂದ್ರೆ ಎಲೆಗಳು ಒಂದ್ ರೀತಿ ಮುರಿದಂಗಾಗಿ ಈ ಎಳೆಯಿಂದ ನೇತಾಡ್ತಾ ಇರ್ತವೆ. ಹೌದು ಹೌದು ಹೌದು. ಹಾ ಹಾ ಮತ್ತೆ ಎಲ್ಲ ಒಂದ್ ರೀತಿ ಕಪ್ಪಾಗಿರ್ತವೆ, ಕಪ್ಪಾಗ್ಬಿಡುತ್ತೆ, ಕೊಳತ್ಬಿಡುತ್ತೆ. ಹಾ ಕಾಯಿಗಳು ಕಪ್ಪಾಗ್ತವೆ ಮತ್ತೆ ಎಲೆಗಳು ಕೂಡ ಕಪ್ಪಾಗ್ತವೆ. ಹೌದು, ಕಾಂಡಗಳು ಕೂಡ, ರೆಕ್ಕೆಗಳು ಕೂಡ ಕಪ್ಪಾಗುತ್ತೆ. ಇದಕ್ಕೋಸ್ಕರ ಇದಕ್ಕೆ ಹೆಸರು ಕೊಳೆ ರೋಗ ಅಂತ ಬಂದಿರೋದು. ಅಂದ್ರೆ ನಮ್ಮ ಕಾಫಿ ಗಿಡಗಳ ಮೇಲೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತೀರಿ? ಅಂದ್ರೆ ಈಗ ಅಕಸ್ಮಾತ್ ಆಗಿ ನಾವು ಅದು ಕಾಫಿ ಗಿಡದ ಮೇಲೆ ಏನು ನಿರ್ವಹಣೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ, ಇವು ಕೆಲವೊಂದು ಕಾಫಿ ಗಿಡದಲ್ಲಿ ಇವನ್ ನಾವು 70% ಅಷ್ಟು ಅದರಲ್ಲಿರುವಂತ ಕಾಯಿನ ಕಳ್ಕೊಳ್ತೀವಿ, ಅಂದ್ರೆ ಇಳುವರಿನ ಕಳ್ಕೊಳ್ತೀವಿ. ಅಂದ್ರೆ ಕಾಯಿಗಳು ಕೆಳಗಡೆ ಬಿದ್ದೋಗ್ತವೆ, ಬಿದ್ದು ಹೋಗ್ತವೆ. ಅವನ್ ಡೆವಲಪ್ಮೆಂಟ್ ಆಗಿರಂಗಿಲ್ಲ, ಅಂದ್ರೆ ಅವು ಇನ್ನು ಬೆಳವಣಿಗೆ ಆಗದೇನೆ ಬಿದ್ದ್ಬಿಡುತ್ತೆ. ಓಹೋ ಹಾ ಹಾ ಹಾ. ಈಗ ತೋಟದಲ್ಲಿ ಪೂರ್ತಿ ನಾವು ನೋಡಿದ್ರೆ ಅದರದ್ದು ತೀವ್ರತೆ ಸ್ವಲ್ಪ ಅಲ್ಲಿ ಇಲ್ಲಿ ಮಾತ್ರ. ಏನಂತಂದ್ರೆ ಸಾಮಾನ್ಯವಾಗಿ ಪೂರ್ತಿ ತೋಟಕ್ಕೆ ಬಂದಿರಲ್ಲ, ಅದು ಕೆಲವೊಂದಿಷ್ಟು ಪಟ್ಟೆಗಳಲ್ಲಿ, ಕೆಲವೊಂದಿಷ್ಟು ಭಾಗಗಳಲ್ಲಿ ಬಂದಿರುತ್ತೆ. ಅದನ್ನ ನಾವು ಮುಂಚಿತವಾಗಿನೇ ಗುರುತಿಸಿ, ಅಂದ್ರೆ ಮುಂದಿನ ವರ್ಷ ಅಲ್ಲಿ ಸರಿಯಾಗಿ ನಾವು ಕ್ರಮಗಳನ್ನ ತಗೊಂಡ್ರೆ ಅದನ್ನ ಹತೋಟಿ ಮಾಡ್ಬೋದು, ನಿರ್ವಹಣೆ ಮಾಡ್ಬೋದು. ನಾವು ಹಾಗೆ ಬಿಟ್ಬಿಟ್ರೆ ಮತ್ತೆ ಮುಂದಿನ ವರ್ಷ ತೋಟದಲ್ಲಿ ಇನ್ನೂ ಸ್ವಲ್ಪ ಜಾಗ, ಇನ್ನೂ ಸ್ವಲ್ಪ ಏರಿಯಾನ ಮತ್ತೆ ಕವರ್ ಮಾಡಿರುತ್ತೆ. ಇನ್ನೂ ಅದು ತನ್ನ ಒಂದು ವ್ಯಾಪ್ತಿಯನ್ನ ವಿಸ್ತರಿಸ್ಕೊಂಡು ಹೋಗುತ್ತೆ ಮುಂದಕ್ಕೆ. ಹೌದು ಹೌದು. ಮತ್ತೆ ಸೋಂಕು ಶಾಶ್ವತವಾಗಿ ನಮ್ಮ ತೋಟದಲ್ಲಿ ಉಳಿದೇ ಬಿಡುತ್ತೆ. ಇನ್ನೊಂದು ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ಈಗ ನಮ್ಮಲ್ಲಿ ಸಿಲ್ವರ್ ಮರಗಳನ್ನು ನೆರಳಿನ ಮರಗಳಾಗಿ ಬೆಳೀತಾ ಇದ್ದಾರೆ. ಅವುಗಳ ಸಣ್ಣ ಸಣ್ಣ ಸಂಯುಕ್ತ ಎಲೆಗಳೆಲ್ಲ ಬಿದ್ದ್ಬಿಟ್ಟಿರ್ತವೆ ನಮ್ಮ ಕಾಫಿ ಗಿಡಗಳ ಮೇಲೆ. ಅಲ್ಲೂ ಕೂಡ ಇವೇನಾದ್ರೂ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತಾ? ಯಾಕಂದ್ರೆ ಅಲ್ಲಿ ತೇವಾಂಶ ಜಾಸ್ತಿ ಸಂಗ್ರಹಣೆ ಆಗ್ಬಿಡುತ್ತೆ ಅವೆಲ್ಲ ಎಲೆಗಳ ಮೇಲೆ ಬಿದ್ದಾಗ. ಹೌದು, ಇದು ಒಂದು ಒಳ್ಳೆಯ ಪಾಯಿಂಟ್ ತಾವು ಹೇಳಿದ್ರಿ. ಏನಪ್ಪಾ ಅಂತಂದ್ರೆ, ಕಾಫಿ ತೋಟದಲ್ಲಿ ಕೆಲವೊಂದಿಷ್ಟು ತೋಟಗಳಲ್ಲಿ ಕೇವಲ ಸಿಲ್ವರ್ ಓಕ್ ಅನ್ನುಗಳನ್ನ ಬೆಳೀತಾ ಇದ್ದಾರೆ ನೆರಳಿನ ಮರಗಳಾಗಿ. ಈ ತರದ ಪರಿಸ್ಥಿತಿಯಲ್ಲಿ ಏನಾಗತ್ತಂದ್ರೆ, ಎಸ್ಪೆಷಲಿ ಸಿಲ್ವರ್ ಓಕ್, ಅದರದ್ದು ಎಲೆಗಳು ಏನಾಗುತ್ತೆ ಅಂದ್ರೆ ಕಾಫಿ ಗಿಡಗಳ ಮೇಲೆ ಬೀಳುತ್ತೆ. ಹೌದು, ಅದನ್ನ ನಾವು ಮಳೆಗಾಲಕ್ಕಿಂತ ಮುಂಚಿತವಾಗಿ ತೆಗೆದು ಹಾಕ್ಬೇಕು. ತೆಗೆದೇ ಹಾಗೆ ಬಿಟ್ವಿ ಅಂತಂದ್ರೆ ಮಳೆ ಇರುತ್ತೆ, ನೀರಿನ ಹನಿಗಳು ಯಾವಾಗ್ಲೂ ಬೀಳ್ತಾ ಇರುತ್ತೆ, ಅದು ಅಲ್ಲಿಯೇ ಶೇಖರಣೆಗೊಂಡು ತೇವಾಂಶ ಜಾಸ್ತಿ ಆಗಿ ಅಲ್ಲಿ ರೋಗದ ತೀವ್ರತೆ ಹೆಚ್ಚಿಗೆ ಆಗುತ್ತೆ, ರೋಗ ಬೇಗನೆ ಉತ್ಪತ್ತಿ ಆಗುತ್ತೆ. ಹಿಂಗಾಗಿ ಈ ಒಂದೇ ಜಾತಿ ನೆರಳು ಮರ ಅಂದ್ರೆ ಕೇವಲ ಸಿಲ್ವರ್ ಓಕನ್ನ ಮಾತ್ರ ಬೆಳಿಬಾರ್ದು, ಮಿಶ್ರ ನೆರಳು ಇರಬೇಕು. ಬೇರೆ ಬೇರೆ ಕಾಡು ಮರಗಳು ಎಲ್ಲವೂ ಇರೋದು ಬಹಳ ಉತ್ತಮ. ಅಂದ್ರೆ ಈ ರೋಗ ಲಕ್ಷಣಗಳ ಮೂಲಕನೇ ರೋಗವನ್ನ ಪತ್ತೆ ಹಚ್ಚಬೇಕಾಗತ್ತೆ. ಹೌದೌದು, ರೋಗದ ಲಕ್ಷಣಗಳಿಂದಲೇ ಪತ್ತೆ ಹಚ್ಚಬೇಕು. ಇದು ಮುಖ್ಯವಾಗಿ ಕೊಳೆ ರೋಗದ ವಿಚಾರ ಆಗಿತ್ತು. ಇನ್ನೊಂದು ತಾವು ತಿಳಿಸಿದ್ದು ಈ ಕಾಯಿ ತೊಟ್ಟು ಕೊಳೆ ರೋಗ ಅಂತ, ಕಾಫಿ ಕಾಯಿ ತೊಟ್ಟು ಕೊಳೆ ರೋಗ ಅಂತ. ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಾ? ಕಾಫಿ ತೊಟ್ಟು ಕೊಳೆ ರೋಗ ಅಂತಂದ್ರೆ, ಈ ಹೆಸರು ಹೇಳಿದಂತೆನೆ ಕಾಯಿಯ ತೊಟ್ಟಿನ ಭಾಗ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಈ ರೋಗಾನು ಬೆಳೆಯುತ್ತಿರುವಂತ ಎಳೆಯ ಕಾಯಿಗಳ ಮೇಲೆ ಮತ್ತು ಎಲೆಗಳ ತೊಟ್ಟಿನ ಭಾಗದಲ್ಲಿ ಸೋಂಕನ್ನು ಉಂಟು ಮಾಡುತ್ತೆ. ನಂತರ ಆ ಭಾಗದ ಒಂದೇನು ಟಿಶ್ಯೂ ಅಂತೀವಲ್ಲ, ಅಂಗಾಂಶ, ಅದು ಕೊಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂದ್ರೆ, ಈ ಎಳೆಯ ಕಾಯಿಗಳು, ಎಲೆಗಳು ಉದುರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಅದ್ರದ್ದು ತೊಟ್ಟಿನ ಭಾಗ ಮಾತ್ರ ಕೊಂಬೆಗಳಲ್ಲಿ ಉಳ್ಕೊಂಡ್ಬಿಡುತ್ತೆ, ಕಾಯಿಗಳು ಮಾತ್ರ ಉದುರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ, ಸಂಪೂರ್ತಿಯಾಗಿ ಆ ಕಾಯಿಗಳೆಲ್ಲವೂ ಕೂಡ ಕಪ್ಪಾಗಿ ಕೊಳೆಸ್ಬಿಡ್ತವೆ.
ಇನ್ನು ಕೆಲವೊಂದಿಷ್ಟು ಕಾಯಿಗಳು ಏನಾಗುತ್ತೆ ಅವು ಇನ್ನೂ ಎಳೆ ಕಾಯಿಗಳು ಇರ್ತವೆ, ಆದ್ರೆ ಕೆಂಪಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಓಹೋ. ಅಂದ್ರೆ ನಮ್ಗೆ ಅವು ಮ್ಯಾಚುರಿಟಿ ಆದ ತರ ಕಾಣಿಸುತ್ತೆ, ರೈಪನಿಂಗ್ ಆಗಿದ ತರ ಕೆಂಪಾಗಿ ಎಲ್ಲೋ ಹಳದಿದ್ರಿಂದ ಕೆಂಪು ಬಣ್ಣ ತರ ಕಾಣಿಸುತ್ತೆ. ಓಹೋ. ಆಮೇಲೆ ಅವೆಲ್ಲ ಜೊಳ್ಳಾಗಿರ್ತವೆ, ಇನ್ನು ಬೆಳವಣಿಗೆ ಆಗಿರೋದಿಲ್ಲ ಇನ್ನು ಅದರಲ್ಲಿ. ಅಂದ್ರೆ ಈ ತೊಟ್ಟು ಕೊಳೆ ರೋಗಕ್ಕೆ ಕಾರಣವಾಗುವಂತಹ ಶಿಲೀಂಧ್ರ ಯಾವುದು ಅಂತೀರಿ? ಇದು ಕೊಲೆಟೋಟ್ರೈಕಮ್ ಅನ್ನುವಂತ ಒಂದು ಶಿಲೀಂಧ್ರ ಬರುತ್ತೆ. ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೋರಿಯೈಡಿಸ್ ಅಂತ ಈ ಶಿಲೀಂಧ್ರದ ಒಂದು ಹೆಸರು. ಹೌದೌದು. ಈ ಒಂದು ಶಿಲೀಂಧ್ರದಿಂದ ಈ ರೋಗ ಉತ್ಪತ್ತಿ ಆಗುತ್ತೆ. ಅಂದ್ರೆ ಇದು ಕಾಫಿ ಕಾಯಿಯ ತೊಟ್ಟು ಮತ್ತೆ ಹಣ್ಣು ಎರಡರ ಮೇಲೂ ಬರುತ್ತೆ ಇದು? ಹೌದು, ಹಣ್ಣು ಅಂದ್ರೆ ಕಾಫಿ ಕಾಯಿಗಳ ಮೇಲೆನೆ, ಅಂದ್ರೆ ಎಳೆ ಕಾಯಿಗಳಿದ್ದಾಗಲೇನೆ ಬಂದ್ಬಿಡುತ್ತೆ. ಹಿಂಗಾಗಿ ಕಾಯಿಗಳು ಉದುರೋದು ಜಾಸ್ತಿ ಕಾಣಿಸುತ್ತೆ. ಕೆಲವೊಂದ್ ಕಡೆ ತೊಟ್ಟುಗಳಲ್ಲಿ ಬಂದು ಎಲೆಗಳು ಕೂಡ ಉದುರೋಗ್ತವೆ. ಇಲ್ಲಿ ಕೊಳೆ ರೋಗದ ತರ ಎಲೆಗಳು ಕಪ್ಪಾಗೋದಿಲ್ಲ, ಆದ್ರೆ ತೊಟ್ಟಿನ ಭಾಗದಲ್ಲಿ ಅದು ಸೋಂಕಿರೋದ್ರಿಂದ ಎಲೆ ಉದುರು ಬಿಡುತ್ತೆ, ಕಾಯಿನೂ ಉದುರುತ್ತೆ. ಅಂದ್ರೆ ತಾವು ಹೇಳಿದ್ರಲ್ಲ ಶಿಲೀಂಧ್ರ ಈ ಕೊಲೆಡೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್ ಅಂತ, ಇದರ ಸೋಂಕು ಎಲ್ಲಿರುತ್ತೆ? ಇನಾಕ್ಯುಲಮ್ ಅಂತೀವಲ್ಲ ಅದು? ಇದು ಕೂಡ ತೇವಾಂಶವನ್ನ ಇಷ್ಟಪಡುವಂತ ಒಂದು ಶಿಲೀಂಧ್ರ. ಆವಾಗ್ಲೇ ಹೇಳಿದಂಗೆ ಕೊಳೆ ರೋಗ ಆಗಿರ್ಬೋದು, ಇದಾಗಿರ್ಬೋದು, ಈ ಎರಡು ಶಿಲೀಂಧ್ರಗಳು ಕಾಣಿಸೋದು ಮಳೆಗಾಲದಲ್ಲಿ, ಮುಂಗಾರು ಮಳೆ ಅಂತೀವಲ್ಲ ಅದು, ಮುಂಗಾರು ಮಳೆಯಲ್ಲೇ ಹೆಚ್ಚಿಗೆಯಾಗಿ ಕಾಣಿಸ್ತೀವಿ. ಈ ರೋಗಾನು ನಮ್ಮ ತೋಟದಲ್ಲಿ ಅಂದ್ರೆ ಅವು ಹಾಗೇನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಹೇಗೆ ನಾವು ಕೊಳೆ ರೋಗದಲ್ಲಿ ಹೇಳಿದ್ವಲ್ಲ, ಹೌದು, ಅದೇ ತರನೇ ಇದು ಕೂಡ ಇದರಲ್ಲೇ ಉಳ್ಕೊಂಡಿರುತ್ತೆ. ಬೀಜನ ರೂಪದಲ್ಲಿ ಕೊನ್ನಿಡಿಯಾ ಅಂತ ಕರಿತೀವಿ, ಆ ರೂಪದಲ್ಲಿ ಹಾಗೇನೆ ಉಳ್ಕೊಂಡಿರುತ್ತೆ. ಯಾವಾಗ ತೇವಾಂಶದ ವಾತಾವರಣ ಸಿಗುತ್ತಲ್ಲ, ಅದೇ ಸಮಯದಲ್ಲಿ ಇದು ತೀವ್ರತೆ ಜಾಸ್ತಿ ಕಾಣುತ್ತೆ. ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೇ, ಈ ರೋಗಗಳು ಬರದಿರೋ ಹಾಗೆ ನಾವು ಏನ್ ಮುಂಜಾಗ್ರತೆ ಕ್ರಮ ಕೈಗೊಳ್ಬಹುದು ಅಂತೀರಿ? ಮುಂಜಾಗ್ರತೆ ಕ್ರಮ ಅಂತಂದ್ರೆ, ರೋಗಗಳು ಕಂಡು ಬಂದಾಗ ನಾವು ಬರೋ ವರ್ಷ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ತೋಟದಲ್ಲಿ ಯಾವ ಭಾಗದಲ್ಲಿ ಕಂಡು ಬಂದಿದೆ ಅಲ್ಲ, ಅದನ್ನ ಸರಿಯಾಗಿ ಗುರುತಿಸಿಕೊಂಡು ಬರೋ ವರ್ಷ ಮುಂಚಿತವಾಗಿನೇ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಮಳೆಗಾಲ ಪ್ರಾರಂಭ ಆಗೋ ಮೊದಲು ಹೆಚ್ಚಿನ ನೆರಳನ್ನ ಕಡಿಮೆ ಮಾಡಿ ಮರಗಸಿ ಮಾಡ್ಬೇಕು. ಆಮೇಲೆ ಒಂದೇ ನೆರಳಿನ ಮರನ್ನ ಬೆಳೆಯದೆ ಎಲ್ಲಾ ತರಹದ ಅಂದ್ರೆ ಕೆಲವು ಸಿಲೋರೋಪು ಈ ತರ ಮಾತ್ರ ಇಟ್ಕೊಳ್ಳೋದು, ಮಿಶ್ರ ನೆರಳಿರುವ ಅಂದ್ರೆ ಬೇರೆ ಬೇರೆ ಕಾಡು ಮರಗಳು ಎಲ್ಲವನ್ನ ಇಟ್ಕೊಳ್ಳೋದು ಬಹಳ. ಆಮೇಲೆ ಮಳೆಗಾಲದ ಮುಂಚೆನೆ ಗಿಡಗಳ ನೆತ್ತಿ ಬಿಡಿಸೋದು, ಕಸಿ ಮಾಡೋದು, ಒಣಗಿದ ಮತ್ತು ತೆಳುವಾದ ರೆಕ್ಕೆಗಳನ್ನ ತೆಗೆದು ಹಾಕೋದು, ಈ ತರ ಎಲ್ಲ ಮಾಡ್ಬೇಕು. ಆಮೇಲೆ ಈ ಕಾಫಿ ತೋಟದಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಾವಲ್ಲ, ಆ ತಗ್ಗು ಪ್ರದೇಶಗಳಲ್ಲಿ ಬಸಿಗಾಲುವೆಗಳನ್ನ ಮಾಡ್ಕೋಬೇಕು. ಆಮೇಲೆ ಮುಂಗಾರು ಮಳೆ ಪ್ರಾರಂಭ ಆಗುವ ಮುಂಚಿತವಾಗಿನೇ ತೊಟ್ಟಿಲು ಗುಂಡಿಗಳನ್ನ ಸ್ವಚ್ಛಗೊಳಿಸ್ಕೋಬೇಕು. ಆಮೇಲೆ ಮುಂಗಾರು ಮಳೆ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿನೇ ಕಾಫಿ ಗಿಡದ ಮೇಲೆ ಬಿದ್ದಿರುವಂತ ನೆರಳಿನ ಮರಗಳ ಒಣ ಕಡ್ಡಿಗಳು, ಕೊಂಬೆಗಳು, ಎಲೆಗಳನ್ನೆಲ್ಲ ತೆಗೆದು ಹಾಕಬೇಕು. ಆಮೇಲೆ ಮಳೆಗಾಲ ಪ್ರಾರಂಭದ ಮುಂಚಿತವಾಗಿನೇ ಅಂದ್ರೆ ಮೇ ಕೊನೆ ವಾರದಲ್ಲಿ 1% ಕ್ಷಾರೀಯ ಅಂದ್ರೆ pH 9-10 ಇರುವಷ್ಟು ಬೋರ್ಡೋ ದ್ರಾವಣವನ್ನ ಎಲೆಗಳ ಎರಡೂ ಮೇಲ್ಮೈಗಳಲ್ಲಿ ಮತ್ತು ಕಾಯಿಗಳು ಕೂಡ ನೆನೆಯುವಂತೆ ಸಿಂಪರಣೆ ಮಾಡಬೇಕು. 1% ಅಂದ್ರೆ ಇದು ಮುಂಜಾಗ್ರತಾ ಸಿಂಪರಣೆ ಅಂತ ಹೇಳ್ಬೋದು. ಹೌದು, ಇದು ಮುಂಜಾಗ್ರತಾ ಸಿಂಪರಣೆ. ನಾವು ಮುಂಜಾಗ್ರತಾ ಕ್ರಮಗಳನ್ನ ಹೇಳಿದ್ವಿ ಅಲ್ಲ, ಇವುಗಳೆಲ್ಲಾನು ಸರಿಯಾಗಿ ಮಾಡಿದ್ದಾದ್ರೆ ನಮಗೆ ಈ ಎರಡು ರೋಗಗಳನ್ನು ಕೂಡ ಆರಾಮಾಗಿ ನಾವು ನಿರ್ವಹಣೆ ಮಾಡ್ಲಿಕ್ಕೆ, ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದ್ ವೇಳೆ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರು ಕೂಡ ರೋಗ ಬಂತು ಅಂತ ಇಟ್ಕೊಂಡ್ರೆ ಏನು ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ? ಈಗ ನಾವು ಮುಂಜಾಗ್ರತೆ ಕ್ರಮ ಮಾಡ್ಕೊಂಡ್ರೆ ರೋಗದ ತೀವ್ರತೆ ಕಡಿಮೆನೇ ಇರುತ್ತೆ. ಬೋರ್ಡೋ ದ್ರಾವಣ ಸಿಂಪರಣೆ ಆಗಿರ್ಬೋದು, ಮತ್ತೆ ಹಲವಾರು ನಾನು ಈಗ ಹೇಳಿದ್ವಲ್ಲ ತಿಳಿಸ್ತಂತೆ ಮಾಡ್ಕೊಂಡ್ರೆ ರೋಗಗಳು ಕಡಿಮೆನೇ ಇರುತ್ತೆ. ಮಳೆಗಾಲದಲ್ಲಿ ಮಧ್ಯದಲ್ಲಿ ಈ ರೋಗ ಕಂಡು ಬಂದ್ರೆ ಈ ರೋಗ ಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನ ಸಂಗ್ರಹಿಸಬೇಕು. ಅವನ ತೋಟದಿಂದ ಹೊರಗಡೆ ಈ ಒಂದು ಗುಂಡಿ ತೊಡೆಯೋದ್ರಲ್ಲಿ ಮುಚ್ಚಿಬಿಡ್ಬೇಕು. ರೋಗ ಪೀಡಿತ ಭಾಗಗಳನ್ನ ತೆಗೆದು ಹಾಕಿದ ನಂತರ ನಾವು ಒಂದು ಶಿಲೀಂಧ್ರನಾಶಕ, ಟೆಬ್ಯುಕೊನಜೋಲ್ ಅನ್ನುವಂತ ಒಂದು ಶಿಲೀಂಧ್ರನಾಶಕ, ಟೆಬ್ಯುಕೊನಜೋಲ್ 38.39% SC ಇರುವಂತ 200 ಲೀಟರ್ ನೀರಿಗೆ ಸೇರಿಸಿ ಅದಕ್ಕೆ ಪ್ಲಾನೋಫಿಕ್ಸ್ ಎನ್ನುವಂತ ಒಂದು ಹಾರ್ಮೋನ್ ಅನ್ನು 50 ml ಮತ್ತೆ ಅದ್ರ ಜೊತೆಗೆ ಒಂದು 100 ml ಅಂಟು ಅಥವಾ ರಾಳವನ್ನ ಬೆರೆಸಿ ಮಳೆ ಬಿಡು ಇರುವಂತ ಸಮಯದಲ್ಲಿ ಸಿಂಪರಣೆ ಮಾಡಬೇಕು. ಇದು ಬಹಳ ಮುಖ್ಯ. ಇದು ಬಹಳ ಮುಖ್ಯ. ಮಳೆ ಬಿಡು ಕೊಟ್ಟಿರ್ಬೇಕು.
ಮಳೆ ಬಿಡು ಕೊಟ್ಟಿರ್ಬೇಕು. ಆಮೇಲೆ ಇದಲ್ದೇನೆ ಗಿಡಗಳ ಮಧ್ಯದಲ್ಲಿ ಬಿದ್ದಿರುವ ದರಗನ್ನ ಎಲೆ ಕಡ್ಡಿಗಳನ್ನು ಒಟ್ಟುಗೂಡಿಸಿ 4 ಗಿಡಗಳ ಮಧ್ಯದಲ್ಲಿ ರಾಶಿ ಮಾಡಬೇಕು. ಅಂದ್ರೆ ಬುಡದಲ್ಲಿ ತೇವಾಂಶ ಇರಬಾರ್ದು ಜಾಸ್ತಿ. ಗಾಳಿ ಆಡಬೇಕು, ಅಂದ್ರೆ ಬೇರುಗಳಿಗೆ ಗಾಳಿ ಆಡುವಂಥದ್ದನ್ನ ಹೆಚ್ಚಿಸ್ಬೋದು. ಅಂದ್ರೆ ನಾವೇನು ಈಗ ನೆತ್ತಿ ಬಿಡಿಸೋದು ಮತ್ತು ಈ ಕಂಬ ಚಿಗುರು ತೆಗೆಯೋದು, ಒಣಗಿದ ರೆಕ್ಕೆಗಳನ್ನು ತೆಗೆಯೋದ್ರ ಮೂಲಕ ಗಿಡದಲ್ಲಿ ಗಾಳಿ ಆಡೋ ರೀತಿಯಲ್ಲಿ ಮಾಡೋದು ಒಂದಾದರೆ, ಬುಡದಲ್ಲೂ ಕೂಡ ತೇವಾಂಶ ಕಡಿಮೆ ಹಂಗೆ ಮಾಡಬೇಕು. ಹೌದು, ಯಾಕಂದ್ರೆ ಮಣ್ಣಿನಲ್ಲಿ ಹೆಚ್ಚಿನ ನೀರು ನಿಂತ್ಕೊಂಡ್ರೆ ಬೇರುಗಳು ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಎಲೆ ಮತ್ತು ಕಾಳುಗಳನ್ನ ಉದುರಿಸ್ಬಿಡುತ್ತೆ. ಈ ಮಳೆ ನಿಂತ್ಕೊಂಡಾಗ ಮಧ್ಯದಲ್ಲಿ 50 kg ಯೂರಿಯಾನ 1 ಎಕರೆಗೆ ಹಾಕುವಂತದ್ದು. ಅಲ್ಲಿ ಇಲ್ಲ ಅಂದ್ರೆ ಅಮೋನಿಯಂ ಸಲ್ಫೇಟ್ ಅಂತ ಸಿಕ್ಕ್ರೆ ಅದು 100 kg ಹಾಕುವಂತದ್ದು ಪ್ರತಿ ಎಕರೆಗೆ. ಆಮೇಲೆ 25 kg MOP ಪೊಟ್ಯಾಷಿಯಂ, ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ. ಇದನ್ನ ಕೊಡೋದ್ರಿಂದ ಏನಾಗತ್ತಂದ್ರೆ, ಒಂದು ಯೂರಿಯಾನ ಕೊಡೋದ್ರಿಂದ ಬೇರುಗಳ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಈ ಕಾಯಿಗಳ ಒಂದು ಬೆಳವಣಿಗೆ, ಗಿಡಗಳು ಕೂಡ ಸರಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ ಇದೊಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಸಿಗುತ್ತೆ. ಅಂದ್ರೆ ಟೆಬಿಕೊನಜೋಲು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಫ್ಲಾನೋಫಿಕ್ಸು ಮತ್ತೆ ಅಂಟನ್ನು ಕೂಡ ಹಾಕೊಂಡು ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಹೌದು ಹೌದು, ಚೆನ್ನಾಗಿ ಗಿಡದ ಎಲ್ಲಾ ಭಾಗಗಳು ನೆನೆಯ ರೀತಿಯಲ್ಲಿ. ಹೌದು. ಇದು ಈ ಕೊಳೆ ರೋಗಗಳ ನಿರ್ವಹಣೆ, ಅದು 2 ರೋಗಗಳಿಗೂ ಆಗುತ್ತಾ? ಇದು 2 ರೋಗಗಳಿಗೂ ಆಗುತ್ತೆ. ಆದ್ರೆ ಮುಂಜಾಗ್ರತೆ ಕ್ರಮ ತುಂಬಾನೇ ಮುಖ್ಯ. ಕ್ರಮಗಳನ್ನ ನಾವು ಅನುಸರಿಸಿದ್ದಲ್ಲಿ ಹೆಚ್ಚಿನ ಪ್ರಮಾಣದ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇನ್ನೊಂದು ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ತಾವು ತಿಳಿಸಿದ್ದು ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ಅಂತ. ಹೌದು, ಇದು ಎಲ್ಲೆಲ್ಲಿ ಕಂಡು ಬರುತ್ತೆ? ಈ ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ನಮ್ಮ ನರ್ಸರಿಗಳಲ್ಲಿ ಅಂದ್ರೆ ಪಾತಿಗಳಲ್ಲಿ ಕಂಡು ಬರುತ್ತೆ. ಅದಕ್ಕೆ ನಾವು ಕಾಂಡಕ್ಷಯ ಅಥವಾ ಮತ್ತು ಎಲೆಚುಕ್ಕೆ ರೋಗ ಅಂತ ಕರಿತೀವಿ. ಹೌದು, ಇದು ಮೈರೋಥೀಸಿಯಂ ರೋರಿಡಮ್ ಎನ್ನುವಂತ ಒಂದು ಶಿಲೀಂಧ್ರದಿಂದ ಬರುವಂತ ಒಂದು ರೋಗ. ಓಹೋ. ಇದೂ ಕೂಡ ಹಾಗೇನೆ ನಿರಂತರವಾಗಿರುವಂತ ಮಳೆ ಇದ್ದಾಗ ನಮ್ಮ ಪಾತಿಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅವಾಗ ಏನು ಎಚ್ಚರಿಕೆ ವಹಿಸ್ಬೇಕಾಗತ್ತೆ ನಾವು ಈ ರೋಗದ ವಿರುದ್ಧ? ಇದು ಮಳೆಗಾಲ ಪ್ರಾರಂಭವಾದಾಗ ನರ್ಸರಿಯ ಒಂದು ಪಾತಿಯಲ್ಲಿ ಕಾಫಿ ಗಿಡಗಳನ್ನ ಮಳೆಯಿಂದ ರಕ್ಷಿಸಲಿಕ್ಕೆ ಈ ಪಾರದರ್ಶಕ ಪಾಲಿಥೀನ್ ಹಾಳೆಯ ಒಂದು ಮೇಲ್ಛಾವಣಿ ಮಾಡಬೇಕು. ಅದಕ್ಕೊಂದು ರೀತಿ ಆಶ್ರಯವನ್ನ ಕಲ್ಪಿಸಬೇಕು. ಇದರಿಂದ ಪಾತಿಯಲ್ಲಿರುವ ಕಾಫಿ ಸಸ್ಯಗಳು ಸತತವಾಗಿ ಮಳೆಯಲ್ಲಿ ನೆನೆಯೋದನ್ನ ತಪ್ಪಿಸಬಹುದು. ಇದು ಮುಖ್ಯವಾದ ಅಂಶನೇ. ಇದನ್ನ ಮಾಡಿದ್ರೆ ಈ ರೋಗ ಕಂಡು ಬರೋದು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಅಂದ್ರೆ ಇದು ಒಂದ್ ರೀತಿ ಎಲೆಚುಕ್ಕೆಯ ರೀತಿಯಲ್ಲೇ ಕಾಣಿಸ್ಕೊಳ್ಳೋದು. ಹೌದು, ಎಲೆಚುಕ್ಕೆನೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕಾಂಡಗಳ ಮೇಲೆ ಅದು ನೆಕ್ರೋಸಿಸ್ ಅಂತ ಕರಿತೀವಿ, ಕಾಂಡಕ್ಷಯ ಅಂತ ಕರಿತೀವಿ. ಹೌದೌದೌದು, ಒಂದ್ ರೀತಿ ಆ ಸಸಿ ಸತ್ತೇ ಹೋಗ್ಬಿಡುತ್ತೆ. ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಅದು ಆರೋಗ್ಯವಾದ ಸಸಿ ಆಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪರಿಹಾರ ಏನು ಅಂತೀರ? ನಿಯಂತ್ರಣಕ್ಕೆ ಏನ್ ಮಾಡಬಹುದು ಅಂತೀರಿ? ಇದಕ್ಕೆ ನಿರ್ವಹಣಾ ಕ್ರಮ ಅಂತ ಈಗ ಮೊದಲೇ ತಿಳಿಸಿದಂತೆ ಇದು ಬಹಳ ಮುಖ್ಯವಾದದ್ದು ಆಶ್ರಯ ಅಂತ ಹೇಳಿದ್ರಿ. ಹೌದೌದು, ಪಾರದರ್ಶಕ ಪಾಲಿಥೀನ್ ಹಾಳೆಯಿಂದ ಮೇಲ್ಛಾವಣಿಯನ್ನು ಮಾಡೋದು ಅದು ಬಹಳ ಮುಖ್ಯ. ಆಮೇಲೆ ತುಂಬಾ ಈ ರೋಗ ಏನು ಎಲೆ ಮೇಲೆ ಚುಕ್ಕೆ ಬಂದಿರುತ್ತೆ, ಆಮೇಲೆ ಈ ಪಾತಿಯಲ್ಲಿ ಎಲ್ಲಿ ಗಿಡಗಳು ಕಾಂಡಕ್ಷಯವನ್ನು ಹೊಂದಿರುತ್ತೆ, ಆ ತರದ ಸಸ್ಯಗಳನ್ನ ತೆಗೆದ್ಬಿಟ್ಟು ನಾಶ ಮಾಡಬೇಕು ನರ್ಸರಿಯಿಂದ. ಸುತ್ತಮುತ್ತಲು ನರ್ಸರಿ ಜಾಗದಲ್ಲಿ ಯಾವುದೇ ತರದ ಕಳೆ ಗಿಡಗಳು ಬೆಳೆಯಲಾರದಂತೆ ನೋಡ್ಕೋಬೇಕು. ಆಮೇಲೆ ಸಿಂಪರಣೆ ಮಾಡ್ಲಿಕ್ಕೆ ಶಿಲೀಂಧ್ರನಾಶಕಗಳಾದಂತ ಈ ಪ್ರೊಪಿಕೊನಜೋಲ್ 25 EC ಇದು 1 ml 1 ಲೀಟರ್ ನೀರಂತೆ ಹಾಕಿ ಸಿಂಪರಣೆ ಮಾಡಬೇಕು. ಇದು ಮಾಡಿ ಒಂದು 25ರಿಂದ 30 ದಿನದ ಅಂತರದಲ್ಲಿ ಇನ್ನೊಂದು ಮ್ಯಾಂಕೋಜೆಬ್ 75 WP ಎನ್ನುವಂತದ್ದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಸಿಂಪರಣೆ ಮಾಡುವಂತದ್ದು 25ರಿಂದ 30 ದಿನ ತನಕ ಕೊಡ್ಬೋದು. ಅಂದ್ರೆ ಒಂದು 3 ವಾರ ಆದ್ಮೇಲೆ? ಹೌದು ಹೌದು. ಅಂದ್ರೆ ಶಿಲೀಂಧ್ರನಾಶಕ ಬದಲಾಯಿಸಬೇಕು. ಇಲ್ಲ ಅಂದ್ರೆ ನಾವು ನಿರಂತರವಾಗಿ ಪ್ರೊಪಿಕೊನಜೋಲ್ ಅನ್ನ ಬಳಸೋದ್ರಿಂದ ಗಿಡಗಳ ಬೆಳವಣಿಗೆ ಕುಂಠಿತ ಆಗತ್ತೆ. ಆಮೇಲೆ ಅದಕ್ಕೆ ನಾವು ಫೈಟೋಟಾಕ್ಸಿಟಿ ಸಿಂಪ್ಟಮ್ ಅಂತೀವಿ, ಎಲೆಗಳು ಮುದುಡ್ದಂಗ ಆಗತ್ತೆ. ಹೀಗಾಗಿ ನಾವು ಇದನ್ನ ತುಂಬಾ ಇಂಪಾರ್ಟೆಂಟ್ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಪ್ರೊಪಿಕೊನಜೋಲ್ ಅನ್ನ ನಿರಂತರವಾಗಿ ಪದೇ ಪದೇ ಉಪಯೋಗಿಸಬಾರದು. ಪ್ರೊಪಿಕೊನಜೋಲ್ ಆದ್ಮೇಲೆ ಮ್ಯಾಂಕೋಜೆಬ್ ಅನ್ನೇ ಉಪಯೋಗಿಸ್ಬೇಕು. ಆಮೇಲೆ ಅದು 1 ml ಮಾತ್ರ ಉಪಯೋಗಿಸ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಹಾಕ್ಬಾರ್ದು. ಏನಾದ್ರೂ ನಮ್ಮ ತೋಟದಲ್ಲಿ ಕಾಣಿಸ್ಕೊಂಡ್ರೆ ಏನ್ ಮಾಡ್ಬೋದು ಅಂತೀರಿ?
ಇದು ತೋಟದಲ್ಲಿ ಕಾಣಿಸ್ಕೊಳ್ಳಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಮೈರೋಥಿಸಿಮ್ ಅನ್ನೋ ರೋಗಾನು ನಮ್ಮ ಕಾಫಿ ತೋಟದಲ್ಲಿರುವಂತಹ ಕಳೆಗಳು ಅಂದ್ರೆ ಈ ಕಸದ ಗಿಡಗಳು ಕಳೆಗಳಲ್ಲಿ ಕಾಣಿಸ್ಕೊಳ್ಳೋದು. ಎಲ್ಲಾ ತರದ ಕಳೆ ಗಿಡಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ನಾವು ಈಗ ಹೊಸದಾಗಿ ಗಿಡ ನೆಟ್ಟಿರ್ತೀವಿ, ಹೊಸ ತೋಟ ಮಾಡಿರ್ತೀವಿ, 1 ವರ್ಷದ 2 ವರ್ಷದ ಗಿಡ ಇದ್ದಾಗ ನಾವು ಕಳೆಯನ್ನ ತೆಗಿಲಿಕ್ಕೆ ಈ ಮೆಕ್ಯಾನಿಕಲ್ ಮಷೀನ್ ಅನ್ನ, ಕಳೆ ಮಾಡುವಂತ ಮಷೀನ್ ಅನ್ನ ಯೂಸ್ ಮಾಡಿದಾಗ ಕಟ್ಟರ್ಸ್ ಅಂತೀವಲ್ಲ ಅದು, ಬ್ರಷ್ ಕಟ್ಟರ್ಸ್ ಅಂತ ಕರಿತೀವಿ, ವೀಡ್ ಕಟ್ಟರ್, ಬ್ರಷ್ ಕಟ್ಟರ್ಸ್ ಅಂತ ಕರಿತೀವಿ. ಹೌದು, ಕಡ್ಡಿಗಳೆಲ್ಲ ಸಿಡಿತಾ ಇರುತ್ತೆ. ಹೌದು ಹೌದು. ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಆ ಕಳೆ ಗಿಡಗಳಲ್ಲಿ ಏನಿರುತ್ತೆ ಮೈರೋಥಿಸಿಯಂ, ಅದು ಈ ಕಳೆನ ಕೊಚ್ಚುವ ಯಂತ್ರವನ್ನು ಉಪಯೋಗಿಸಿದಾಗ ಅದರಲ್ಲಿಂದ ಅದು ಇನಾಕ್ಯುಲಮ್ ಅಂದ್ರೆ ಶಿಲೀಂಧ್ರ ಈ ಕಾಫಿ ಗಿಡಗಳ ಮೇಲೆ ಬಿದ್ದ್ಬಿಡುತ್ತೆ. ಅವಾಗ ಇದು ರೋಗಾನು ಕಾಣಿಸ್ಕೊಳ್ಳಕ್ ಪ್ರಾರಂಭ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಕಳೆ ಕೊಚ್ಚು ಯಂತ್ರ ಉಪಯೋಗಿಸಬಾರ್ದು ಅಂತಲ್ಲ, ಇದನ್ನ ನಾವು ಮಳೆಗಾಲದಲ್ಲಿ ಮಾತ್ರ ಉಪಯೋಗಿಸಬಾರ್ದು. ಯಾಕಂತಂದ್ರೆ ಮಳೆಗಾಲದಲ್ಲಿ ಈ ರೋಗಾನು ಇರುತ್ತೆ, ಆಮೇಲೆ ಇದಿರಲ್ಲ. ಆ ಮಳೆಗಾಲದಲ್ಲಿ ಇದನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ಮ್ಯಾನ್ಯುವಲಿ ಅಂದ್ರೆ ಕೈಯಿಂದನೇ ಇದ್ ಮಾಡೋದು ಒಳ್ಳೇದು. ಈ ಯಂತ್ರವನ್ನು ಉಪಯೋಗಿಸಿದಾಗ ಅದ್ರದ್ದು ಹರಡುವಿಕೆ ತುಂಬಾ ಹೆಚ್ಚಾಗಿ ಈ 2 ವರ್ಷದ ತೋಟಗಳಲ್ಲಿ ಆಗಿರ್ಬೋದು, ಆಮೇಲೆ ಈ ಪಾತಿ ರೋಡ್ ಇರುತ್ತಲ್ಲ ಅಂದ್ರೆ ನಡೆಯುವಂತ ಭಾಗದಲ್ಲಿ ಅಲ್ಲಿರುವಂತದ್ದನ್ನು ಕೂಡ ಅಂದ್ರೆ ಬಾರ್ಡರ್ ಲೈನ್ಸ್ ಅಲ್ಲಿ ಏನಿರುತ್ತೆ ಅಲ್ಲೂ ಕೂಡ ಇದು ಕಾಣಿಸುತ್ತೆ. ಅಂದ್ರೆ ಕೈಯಿಂದ ನಾವು ಕೊಚ್ಚುವಂತ ಕತ್ತಿಗಳನ್ನೇ ಬಳಸಿ ಕೊಚ್ಚಬೇಕಾಗತ್ತೆ. ಹೌದು, ನಾವು ಕತ್ತಿ ದಬ್ಬೆಯಿಂದನೇ ಕಳೆಯನ್ನ ಮಳೆಗಾಲದಲ್ಲಿ ತೆಗೆಯೋದು ಬಹಳ ಮುಖ್ಯ. ಈ ತರದ ಯಂತ್ರಗಳನ್ನು ಉಪಯೋಗಿಸಿದಾಗ ಹರಡಲಿಕ್ಕೆ ಕಾರಣ ಆಗುತ್ತೆ. ಒಟ್ಟಾರೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ ಈ ಮಳೆಗಾಲದ ಕಾಫಿ ರೋಗಗಳ ಬಗ್ಗೆ? ಈ ಮಳೆಗಾಲದ ಕಾಫಿ ರೋಗಗಳು ಅಂತಂದ್ರೆ ಇವುಗಳು ಬರದಂತೆ ನಾವು ಮುಂಜಾಗ್ರತೆ ಕ್ರಮವನ್ನು ವಹಿಸೋದು ಅತ್ಯಂತ ಮುಖ್ಯ. ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಂಡ್ರೆ ನಮ್ಮ ತೋಟದಲ್ಲಿ ರೋಗದ ತೀವ್ರತೆನ ಯಾವುದೇ ರೋಗ ಇರಲಿ, ಮಳೆಗಾಲದಲ್ಲಿ ಕಂಡು ಬರುವಂತ ಈ 3 ರೋಗಗಳನ್ನೇನು ಹೇಳಿದ್ರಲ್ಲ, ಈ ರೋಗಗಳು ಅತ್ಯಂತ ಸರಿಯಾಗಿ ನಿರ್ವಹಣೆ ಮಾಡಿ ಒಳ್ಳೆ ಇಳುವರಿನ ಪಡೀಲಿಕ್ಕೆ ಮುಂಜಾಗ್ರತೆ ಕ್ರಮಗಳು, ಬೇಸಾಯ ಕ್ರಮಗಳು ತುಂಬಾ ಮುಖ್ಯ. ಆಮೇಲೆ ಬೋರ್ಡೋ ದ್ರಾವಣ ಸಿಂಪರಣೆ ಮಳೆಗಾಲದ ಪೂರ್ವದಲ್ಲಿ ಸರಿಯಾಗಿ ಎಲೆಗಳ ಭಾಗ ಇರ್ಬೋದು, ಮೇಲ್ಭಾಗ, ಎಲೆಗಳ ತಳಭಾಗ, ಕಾಯಿಗಳ ಭಾಗ ಎಲ್ಲರಿಗೂ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಈ ನಿರ್ವಹಣೆ ಕ್ರಮಗಳನ್ನ ನಾವು ಅನುಸರಿಸಿಕೊಂಡ್ರೆ ಈ ರೋಗವನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಆತ್ಮೀಯ ಕಾಫಿ ಬೆಳೆಗಾರರೇ, ತಮಗೆ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರನ್ನ ಸಂಪರ್ಕಿಸಿ ಅವರಿಂದ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳ್ಕೋಬೇಕು ಅಂತಂದರೆ ಅವರ ದೂರವಾಣಿ ಸಂಖ್ಯೆ 9511389534. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9511389534. ತುಂಬ ಸಂತೋಷ ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ತಾವು ಇದುವರೆಗೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ
ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.